ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಾನು ತಿರ್ಗಾ ಬೀಚ್ ಸೈಡ್ ಸ್ವಲ್ಪ ಹೋಗಿ ಬರೋಣ ಅಂತಿದ್ದೀವಿ, ನಾನು ಮತ್ತು ಅಮ್ಮ. ಹಾಗೆ ಏನೆಲ್ಲ ಆಗುತ್ತೆ ಇವತ್ತಿನ ವ್ಲಾಗಲ್ಲಿ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳೋಕ್ಕಿದೆ ನಿಮ್ಮ ಹತ್ರ. ನೋಡಿ, ಬಿಸಿಲಿನ ತಾಪ ಹೇಗಿದೆ ನೋಡಿದ್ರಲ್ವಾ? ಸಿಕ್ಕಾಪಟ್ಟೆ ಬಿಸಿಲು. ಈಗಂತೂ ತುಂಬ ಧಗೆ ಅನಿಸುತ್ತೆ, ತುಂಬ ಬಾಯಾರಿಕೆ ಆಗುತ್ತೆ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಂತ, ಅಷ್ಟು ಹೀಟ್ ಅಲ್ವಾ. ಹಾಗೆ ನಮ್ಮ ಮನೆಯಲ್ಲಿ ಅಂಗಳದಲ್ಲೇ ತೋರಿಸ್ತೇನೆ ನೋಡಿ, ಈ ರೀತಿ ಇದೆ ನೋಡಿ ಬಿಸಿಲಿನ ಧಗೆ ಹೇಗಿದೆ ಅಂತ. ಹಾಗೆ ಅಲ್ಲಿ ನೋಡಿ, ಒಂದು ಮಡಿಕೆಯಲ್ಲಿ ನೀರಿಟ್ಟಿದ್ದೇವೆ, ಅಲ್ಲಿ ಒಂದು ಪುಟ್ಟಕ್ಕಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂತ. ಹಾಗೆ ನಾವು ಮಡಿಕೆಯಲ್ಲಿ ಮಳೆಗಾಲ ಒಂದು ಬಿಟ್ಟು ಬಾಕಿ ಎಲ್ಲ ಕಾಲದಲ್ಲೂ ನೀರಿಟ್ಟಿರ್ತೇವೆ ಅಲ್ಲಿ. ಹಾಗೆ ಪುಟ್ಟಕ್ಕಿಗಳೆಲ್ಲ ಬಂದುಬಿಟ್ಟು ಇಲ್ಲಿ ಆಟ ಆಡಿಕೊಂಡು ನೀರು ಕುಡ್ಕೊಂಡು ಹೋಗ್ತವೆ. ಎಲ್ಲ ಹಕ್ಕಿಗಳು ಬರ್ತವೆ, ನವಿಲು ಎಲ್ಲನೂ ಕೂಡ. ಒಮ್ಮೆ ನೋಡಿ. ಆ್ಯಕ್ಚುಲಿ ಈ ಬಿಸಿಲಿನ ತಾಪಕ್ಕೆ ಇದೆ ಅಲ್ವಾ, ನಮಗೂ ಕೂಡ ಎಲ್ಲರೂ ನೀರಿದ್ರೆ ಅಲ್ಲೇ ಮುಳುಗೆದ್ದು ಬಿಡೋಣ ಅಂತ ಅನ್ಸತ್ತಲ್ವ. ವಿಚಿತ್ರ ಅಂದರೆ ಈ ಬಕೆಟಲ್ಲೂ ಕೂಡ ನೀರು ತುಂಬಿಸಿಟ್ಟಿರ್ತೇನೆ. ಬೆಳಗ್ಗೆ ಇಲ್ಲೆಲ್ಲ ನೀರು ಹಾಕ್ತೀನಲ್ವ ನಮ್ಮ ಗಾರ್ಡನ್ನಿಗೆ, ಹಾಗೆ ಈ ಬಕೆಟ್ ತುಂಬ ನೀರು ತುಂಬಿಸಿಟ್ಟಿರ್ತೇನೆ. ಆದರೆ ಇಲ್ಲಿ ಒಂದೇ ಒಂದು ಹಕ್ಕಿ ಕೂಡ ಬಂದು ನೀರು ಕುಡಿಯಲ್ಲ, ನೀರಲ್ಲಿ ಆಟನೂ ಆಡಲ್ಲ, ಸ್ನಾನನೂ ಮಾಡಲ್ಲ, ಏನು ಮಾಡಲ್ಲ. ಅಲ್ಲಿಯೇ ಮಡಿಕೆ ನೀರಲ್ಲೇ ಅವುಗಳಿಗೆ ಆಗಬೇಕಷ್ಟೆ, ಅದೇ ಇಷ್ಟ ಅಂತ ಕಾಣುತ್ತೆ. ಸೊ ನಾನು ದಿನ ಒಂದು ಸ್ವಲ್ಪ ಖಾಲಿ ಆಗ್ತಾ ಇದ್ದಂಗೆ ನೀರು ತುಂಬಿಸ್ಬಿಟ್ಟಿರ್ತೇನೆ. ಅವ್ರವ್ರ ಇಷ್ಟ ಅಲ್ವಾ, ಅವರಿಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡಿದರೆ ಆಯ್ತು ಅಷ್ಟೇ ಅಲ್ವಾ. ಹಾಗೆಯೇ ಇಲ್ಲಿ ನವಿಲೊಂದು ನೋಡಿ, ನಾವು ದೋಸೆ ಚಪಾತಿ ಎಲ್ಲ ಹಾಕ್ತೇವಲ್ವ ದಿನವೂ, ನಾನು ಹೇಳಿದ್ದೆ ಅಲ್ವಾ, ಅನ್ನ ಎಲ್ಲ ಹಾಕಿರ್ತೇವೆ. ಹಾಗೆ ಚಪಾತಿನ ದೋಸೆನೆಲ್ಲ ಹೀಗೆ ಹಾಕಿದರೆ ಹೀಗೆ ಮುರ್ಕೊಂಡು ತಿನ್ನತ್ತೆ ನೋಡಿ ಪಾಪ. ಹಾಗೆ ನವಿಲುಗಳು ತಿಂಡಿಯನ್ನೆಲ್ಲ ತಿನ್ಕೊಂಡ್ಬಿಟ್ಟು ನೀರು ಕುಡಿಯೋಕ್ಕೆ ಎದುರಿಗೆ ಬರೋದು. ಹಾಗೆ ಕೆಲವೊಂದು ಸಲ ಒಂದೊಂದು ನವಿಲು, ಕೆಲವೊಂದು ಸಲ ಫ್ಯಾಮಿಲಿ ಸಮೇತ ಬರ್ತವೆ. ಹಾಗೆ ಎಲ್ಲವೂ ಕೂಡ ನೀರು ಕುಡ್ಕೊಂಡು ಹೋಗ್ತವೆ. ಹಾಗೆ ತರಾವರಿ ಹಕ್ಕಿಗಳು ನಮ್ಮ ಮನೆಗೆ ತಿಂಡಿ ತಿಂದ್ಬಿಟ್ಟು ಇಲ್ಲಿ ಬಂದು ನೀರು ಕುಡ್ಕೊಂಡು ಹೋಗ್ತವೆ. ಆದರೆ ಒಂದು ವಿಚಿತ್ರ ಅಂದರೆ, ಯಾವ ಹಕ್ಕಿಗಳು ಕೂಡ ಆ ಬಕೆಟಲ್ಲಿ ಅಷ್ಟಕ್ಕೊಂದು ನೀರಿದ್ರೂ ಕೂಡ ಅದನ್ನು ಮುಟ್ಟೋದೇ ಇಲ್ಲ. ಈ ಮಡಕೆಯಲ್ಲಿ ಇಟ್ಟ ನೀರೇ ಬೇಕು ಅವುಗಳಿಗೆ, ಏನಾದರೂ ಆಗಲಿ ಅವುಗಳ ಇಷ್ಟ ಅಲ್ವಾ. ಹಾಗೆ ಇನ್ನು 1 by 1 ಆಚೆ ಹೋಗ್ತವೆ. ನೀರು ಕುಡ್ದಾಯ್ತು, ತಿಂಡಿನೂ ತಿಂದಾಯ್ತು, ಇನ್ನು 1 by 1 ಆ ಕಡೆ ಎಲ್ಲ ಸುತ್ತಾಡಿಕೊಂಡು ಅವ್ರ ಪಾಡಿಗೆ ಅವು ಹೋಗೋದು. ಹಾಗೇನೆ ಇಲ್ಲೊಂದು ಮತ್ತೊಂದು ಕೆಂಪು ರೆಕ್ಕೆ ಹಕ್ಕಿ ಬಂದಿದೆ ನೋಡಿ. ಇದು ಕೂಡ ಹಾಗೇನೆ ಅನ್ನ, ದೋಸೆ, ಚಪಾತಿ ಎಲ್ಲ ತಿನ್ಕೊಂಡು ಹೋಗುತ್ತೆ. ಹಾಗೆ ಕಾಗೆಗಳು, ಗುಬ್ಬಿಗಳು, ತರಾವರಿ ಪಕ್ಷಿಗಳು ನಮ್ಮನೆ ಹಿಂದ್ಗಡೆ ಎಲ್ಲ ಬರುತ್ತೆ ಅಂಗಳದಲ್ಲಿ. ಹಾಗೆ ಎಲ್ಲನೂ ಕೂಡ ನಾವು ಏನೆಲ್ಲ ಹಾಕಿದ್ದೇವೆ, ಮತ್ತು ಇಣಿಚಿ ಅಥವಾ ಅಳಿಲು ಹೇಳ್ತಾರಲ್ವ, ಅದು ಕೂಡ ಬರುತ್ತೆ. ತೆಂಗಿನ ಮರದ ಹತ್ರ, ಬಾಳೆ ಮರದ ಹತ್ರ ಎಲ್ಲ ಇರ್ತವೆ, ಅವುಗಳು ಕೂಡ ಬಂದು ತಿಂದು ಹೋಗ್ತವೆ. ಈಗ ನಾವು ಬೀಚಿಗೆ ಹೊರಡ್ತಾ ಇದ್ದೇವೆ. ಆಗ ಹೇಳಿದೆ ಅಲ್ವಾ, ಬಿಸಿಲಿನ ಝಳ ತುಂಬಾ ಇದೆ, ಆದರೆ ಬೀಚ್ ಹತ್ರ ಗಾಳಿ ಬರುತ್ತಲ್ವ, ಸ್ವಲ್ಪ ಹೋಗಿ ಬರ್ತೇವೆ. ಯಾವಾಗ ನಮಗೆ ಫ್ರೀ ಟೈಮ್ ಸಿಗುತ್ತೆ ಆವಾಗ ಹೋಗೋದಲ್ವ. ಹಾಗೆ ನಾನು ಅಮ್ಮ ಹೋಗ್ತಾ ಇದ್ದೇವೆ ನೋಡಿ. ಇನ್ನೇನು ಬೀಚ್ ಹತ್ರ ಬಂದ್ಬಿಡ್ತು. ಇದು ನೋಡಿ ಲೈಟ್ ಹೌಸ್, ನಾನು ಆಗ ತೋರಿಸಿದೆಲ್ಲ ಲೈಟ್ ಹೌಸಿನ ರೈಟ್ ಸೈಡಲ್ಲಿ ಏನಿದೆ, ಲೆಫ್ಟ್ ಸೈಡಲ್ಲಿ ಏನಿದೆ ಅಂತ. ಇದು ಮತ್ತೊಂದು ಸೈಡಲ್ಲಿ ಸುರತ್ಕಲ್ ಲೈಟ್ ಹೌಸ್ನ ಪಕ್ಕ. ಆ ಕಡೆ ಎಲ್ಲ ತುಂಬ ಮರಗಳು, ಗಿಡಗಳು ಇವೆ. ಹಾಗೆ ಅಮ್ಮ ಹೋಗ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ಬಂಡೆಗಲ್ಲೆಲ್ಲ ದೊಡ್ಡದಿದೆ, ಇಲ್ಲೆಲ್ಲ ತುಂಬ ಫೋಟೋಶೂಟ್ಗೆ ಬರ್ತಾರೆ. ಸಾಯಂಕಾಲ ಟೈಮಿಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸಂಡೇ ಎಲ್ಲ ತುಂಬ ರಶ್ ಇರುತ್ತೆ, ಚೆನ್ನಾಗಿರತ್ತಲ್ವ ಸೀನರಿ ನೋಡೋಕ್ಕೆ. ಹಾಗೆ
ಹಾಗೆಯೇ ಇಲ್ಲೊಂದು ಕಪಲನ್ನು ಪರಿಚಯ ಮಾಡಿಸ್ತೇನೆ ನೋಡಿ, ನನ್ನ ಸಬ್ಸ್ಕ್ರೈಬರ್ಸು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ನನ್ನ ನೋಡಿ ಅವರಿಗೆ ತುಂಬ ಖುಷಿ ಆಯಿತು, ನನಗೂ ಕೂಡ ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಚೆನ್ನಾಗಿ ನಾವೆಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲಿಗೆ 2 ಶಾರ್ಟ್ಸ್ಗಳಿಗೆ ಡ್ಯಾನ್ಸ್ ಮಾಡಿದ್ದೇವೆ. ತುಂಬ ಖುಷಿ ಆಯಿತು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಅಂತೂ ನಾನು ಕೆಲವು ರೀಲ್ಸ್ ಮಾಡಿ ಅವರೊಟ್ಟಿಗೂ ಡ್ಯಾನ್ಸ್ ಮಾಡಿ ಅವರಿಗೆಲ್ಲ ಟಾಟಾ ಬೈ ಬೈ ಹೇಳ್ತಾ ಖುಷಿಯಿಂದ ಬಂದ್ವಿ. ತುಂಬ ಖುಷಿ ಆಯಿತು ಅವರನ್ನೆಲ್ಲ ಮೀಟಾಗಿ. ನಿಜಕ್ಕೂ ಯೂಟ್ಯೂಬರ್ ಅಂತ ಆದಮೇಲೆ ತುಂಬ ಜನರ ಪರಿಚಯ ಆಗುತ್ತೆ, ತುಂಬ ಜನರ ಪ್ರೀತಿ ಕೂಡ ಸಿಗತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕಿದೆ. ಏನಪ್ಪ ಅಂದರೆ, ನೀವೇನಾದರೂ ಇಂಡಿಪೆಂಡೆಂಟ್ ಹೌಸಲ್ಲಿದ್ದರೆ ಚಿಕ್ಕ ಅಂಗಳ ಇದ್ದರೂ ಕೂಡ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ಸದಾಕಾಲ ಇಟ್ಬಿಡಿ. ಈಗಿನ ಬಿಸಿಲಲ್ಲಂತೂ ಖಂಡಿತ ಇಟ್ಬಿಡಿ. ಪಶು ಪಕ್ಷಿ ಅಥವಾ ಯಾವ್ದಾದ್ರು ಪ್ರಾಣಿಗಳು ಬಂದರೆ ಅಥವಾ ಬಾಯಾರಿಕೆ ಆದರೆ ಪಾಪ ಕುಡ್ಕೊಂಡು ಹೋಗ್ತವೆ. ನಮಗೆ ಹೇಗೆ ಧಗೆ ಆಗುತ್ತೋ ಅವುಗಳಿಗೂ ಆಗತ್ತೆ. ಅದೇ ನಾವು ಒಂದು ನಿಸರ್ಗಕ್ಕೆ ಕೊಡುವ ಕೊಡುಗೆ ಅಲ್ವಾ. ಈಗ ನೋಡಿ, ಗಿಡ ಮರಗಳು ಎಲ್ಲ ಕಡೆ ತುಂಬ ಕಮ್ಮಿ ಆಗ್ತಿವೆ. ಹಾಗೆ ಗಿಡ ಮರಗಳು ಕಮ್ಮಿ ಆದಂಗೆ ಗಿಡ ಮರಗಳಿಂದ ಬರುವ ಗಾಳಿಯು ಕಡಿಮೆ, ಬಿಸಿಲಿನ ಧಗೆ ಇನ್ನೂ ಹೆಚ್ಚಾಗ್ತಿದೆ ಅಲ್ವಾ. ಹಾಗೆ ಪ್ರತಿ ಸಲ ನಾನು ಒಂದಲ್ಲ ಒಂದು ಮೆಸೇಜನ್ನು ಹೇಳ್ತಾ ಇರ್ತೇನೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ನಿಮಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.